ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ನೀವು ನೋಡ್ತಿರ್ಬೋದು, ನಾವಿವತ್ತು ಶ್ರಾವಣ ಮಾಸದಲ್ಲಿ ಬರುವ 2ನೇ ಮಂಗಳಗೌರಿ ವ್ರತನ ನಮ್ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಎಲ್ರಿಗೂ ಸಾಮಾನ್ಯವಾಗಿ ಈ ವ್ರತದ ಬಗ್ಗೆ ಗೊತ್ತಿರುತ್ತೆ. ಈ ವ್ರತನ ಶ್ರಾವಣ ಮಾಸದಲ್ಲಿ ಬರುವ 4 ಅಥವಾ 5 ಮಂಗಳವಾರ ಮಾಡಬೇಕಾಗತ್ತೆ. ಈ ಮಂಗಳಗೌರಿ ವ್ರತನ ಹೆಣ್ಮಕ್ಳು ಮದುವೆ ಆಗಿ ಮೊದಲನೇ ವರ್ಷದಿಂದನೇ ಪ್ರಾರಂಭ ಮಾಡ್ತಾರೆ. ಕೆಲವರು 5 ವರ್ಷ ತನಕ ಮಾಡ್ತಾರೆ, ಇನ್ನು ಕೆಲವರು 9 ವರ್ಷ ತನಕ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಹೇಗೆ ನಾವು ಮಂಗಳಗೌರಿ ವ್ರತನ ಮಾಡ್ತೀವಿ ಅನ್ನೋದನ್ನ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಆ ದಿನ ಎಲ್ಲರೂ ಬೇಗ ಎದ್ದು ಪೂಜೆಗೆ ರೆಡಿ ಮಾಡ್ಕೋತೀವಿ. ಹಾಗೆ ಗಂಗೆ ಪೂಜೆ ಮಾಡಿ ಆ ಗಂಗೆ ನೀರನ್ನು ತಗೊಂಡು ಬಂದು ಗೌರಿನ ಕೂರಿಸ್ತೀವಿ. ಪೂಜೆ ಶುರು ಮಾಡೋಕ್ಕೂ ಮೊದಲು ನಾವಿಲ್ಲಿ ಗಣಪತಿನ ಮಾಡ್ಕೋಬೇಕಾಗತ್ತೆ. ಕೆಲವರು ಅರ್ಶಿನದಿಂದ ಮಾಡ್ತಾರೆ, ಇನ್ನು ಕೆಲವರು ಸಗಣಿಯಿಂದನೂ ಮಾಡ್ತಾರೆ. ಎರಡೂ ಕೂಡ ಶ್ರೇಷ್ಠ. ನಾವಿಲ್ಲಿ ಗಣಪತಿನ ಅರ್ಶಿನದಿಂದನೇ ಮಾಡಿರೋದು. ಅರ್ಶಿನ ಪುಡಿಗೆ ಸ್ವಲ್ಪ ನೀರು ಸೇರಿಸಿ 21 ಗರಿಕೆ ಇಟ್ಟು ಗಣಪತಿನ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾವಿಲ್ಲಿ ಗಣಪತಿ ಪೂಜೆ ಮಾಡಿ ಆಮೇಲೆ ಗೌರಿ ಪೂಜೆ ಮಾಡಿದ್ದೀವಿ. ಹಾಗೆಯೇ ಮಂಗಳಗೌರಿ ವ್ರತ ಕಥೆ ಅಂತ ಒಂದು ಬುಕ್ ಸಿಗುತ್ತೆ. ಆ ಬುಕ್ನ ತೊಗೊಂಡು ಬಂದು ಅದರಲ್ಲಿರೋ ಕಥೆನ ಪೂರ್ತಿಯಾಗಿ ಓದಬೇಕು. ಕಥೆನ ಪೂರ್ತಿಯಾಗಿ ಓದಾದ್ಮೇಲೆ ಮುತ್ತೈದೆಯರನ್ನ ಕರೆದು ಅರ್ಶಿನ ಕುಂಕುಮ ಕೊಡಬೇಕು. ನಂದು ಇದು 3ನೇ ವರ್ಷದ ಮಂಗಳಗೌರಿ ವ್ರತ. ನನಗೆ ಏನೇನು ಗೊತ್ತು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೆಲವರು ಅವ್ರವ್ರ ಮನೆಗಳಲ್ಲಿ ಮೊದಲಿಂದನೂ ಹೇಗೆ ಆಚರಿಸ್ಕೊಂಡು ಬಂದಿರ್ತಾರೋ ಅದೇ ರೀತಿ ಮಾಡ್ತಾರೆ. ನಿಮಗೆ ಹೇಗೆ ಅನುಕೂಲ ಇದೆ ಆ ರೀತಿ ಈ ವ್ರತನ ಮಾಡ್ಬೋದು. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಆ ಗೌರಿ ಒಳ್ಳೇದು ಮಾಡಲಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್.